ನಮಸ್ಕಾರ ಸ್ನೇಹಿತರೆ, ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ದಿವಸ ಹೋಟೆಲ್ ಸ್ಟೈಲ್ನಲ್ಲಿ ಕುರ್ಮಾಪುರಿ ಮಾಡೋದು ಯಾವ ರೀತಿ ಅಂತ ನಾನು ಈ ವಿಡಿಯೋದಲ್ಲಿ ನಿಮಗೆ ತೋರಿಸ್ತಾ ಇದ್ದೀನಿ ಸ್ನೇಹಿತರೆ. ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ ನೀವು ಏನಾದರೂ ಹೊಸದಾಗಿ ಬಂದಿದ್ರೆ ಮೊದಲು ಸಬ್ಸ್ಕ್ರೈಬ್ ಆಗಿರಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕಾನನ್ನು ಮೊದಲು ಪ್ರೆಸ್ ಮಾಡಿ ಸ್ನೇಹಿತರೆ. ಕುರ್ಮಾಪುರಿ ಯಾವ ರೀತಿ ಮಾಡೋದು ಅಂತ ನಾನು ವಿಡಿಯೋ ನಿಮಗೆ ತೋರಿಸ್ತೀನಿ ಸ್ನೇಹಿತರೆ. ಬನ್ನಿ ನೋಡೋಣ. ಈಗ ನಾನು ಸ್ನೇಹಿತರೆ ಇದನ್ನು ಪುರಿ ಮಾಡ್ಕೊಳಕ್ಕೆ 2 ಬಟ್ಲ ಗೋಧಿ ಹಿಟ್ಟು ತೊಗೊಂಡಿನಿ. ಈಗ ನೋಡಿರಿ, ಒಂದು ಬಟ್ಲ ಹಾಕೊಂಡಿನಿ, 2ನೇ ಬಟ್ಲು ಸಹ ಹಾಕೊಂಡು ಈಗ ಇನ್ನೊಂದು ಬಟ್ಟದಾಗಂತಿ ಮೈದಾ ಹಿಟ್ಟು ತೊಗೊಂಡಿನಿ. ಅದನ್ನು ಸಹ ಹಾಕ್ತೀನಿ ಈಗ ಮೈದಾ ಹಿಟ್ಟು. ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತೀನಿ ರೀ. ಅದರ ನಂತರ ಏನಂತಿಲ್ಲ ಸಕ್ರೆ ಹಾಕ್ತೀನಿ ರೀ. ಸಕ್ರೆ ಯಾಕೆ ಹಾಕೋದಂದ್ರೆ ಸ್ನೇಹಿತರೆ ಪುರಿಗೆ ಗೋಲ್ಡನ್ ಕಲರ್ ಬರಲ್ಲ ಮತ್ತು ಸಕ್ರೆ ಹಾಕೋದ್ರಿಂದ ಭಾರಿ ಟೇಸ್ಟಿ ಆಗ್ತದೆ ಪುರಿ ರೀ. ಈಗ ನೋಡಿರಿ, ಇದೇನಂತಿಲ್ಲ ಎಣ್ಣೆ ನಾ ಬರ್ಸನ್ ಮ್ಯಾಗ ಇಟ್ಕೊಂಡು ಕಾಯಿಸ್ಕೊಂಡೇನಿ ರೀ. ಇದು ಎಣ್ಣೆ ಯಾಕೆ ಹಾಕೋದಂದ್ರೆ ಕಾಯಿಸಿದ ಎಣ್ಣೆ ಯಾಕೆ ಹಾಕೋದಂದ್ರೆ ಸ್ನೇಹಿತರೆ ಇದರಿಂದ ಪುರಿ ಪಲ್ಲಾಗ್ತಾವೆ ರೀ ಮತ್ತು ಪುರಿ ಏನಂತಾರಲ್ಲ ಉಬ್ಬಿ ಬರ್ತಾವೆ ರೀ. ಈಗ ಎಣ್ಣೆ ಹಾಕ್ಕೊಂಡು ಸ್ವಲ್ಪ ಮಿಕ್ಸ್ ಮಾಡ್ಕೊಂಡ್ರಿ, ಅದು ಪೂರ್ತಿ ಮಿಕ್ಸ್ ಮಾಡ್ಕೊಳಿದ್ರಿ. ಎಣ್ಣೆ ಹಾಕ್ಕೊಂಡು ಆ ಸ್ವಲ್ಪ ಮಿಕ್ಸ್ ಆದ ಬಳಿಕ ಏನೈತಿ ಸ್ವಲ್ಪ ನೀರು ಹಾಕೋದ್ರಿ. ನೀರು ಹಾಕ್ತಾ ಹೋಗೋದ್ರಿ. ನೀರು ಹಾಕ್ಕೊಂಡು ಅದು ಹಿಟ್ಟು ಪೂರ್ತಿ ನಾದ್ಕೊಳ್ಳೋದ್ರಿ. ಅದನ್ನು ಈಗ ಚಪಾತಿ ಹಿಟ್ಟು ಯಾವ ರೀತಿ ನಾದ್ಕೋತಾರಲ್ಲ ಅದೇ ರೀತಿ ಹಿಟ್ಟು ನಾದ್ಕೊಳ್ಳೋದು. ನೋಡಿ ಸ್ನೇಹಿತರೆ ಯಾವ ರೀತಿ ಪೂರ್ತಿ ಹಿಟ್ಟು ಪೂರ ಇದನ್ನಾಗೈತೆ ರೀ, ನಾದ್ ಬಂದೈತಿ ರೀ. ಪೂರ್ತಿ ಚಪಾತಿ ಹಿಟ್ಟು ಮಾಡ್ಕೊಂಡಾಗ ಅದನ್ನು ಸಹ ಮಾಡ್ಕೊಂಡಿವ್ರಿ. ಈಗ ಇದನ್ನೊಂದು ಅರ್ಧ ಗಂಟೆ ಮುಚ್ಚಿಡೋಣ್ರಿ. ಈ ಅಲ್ಲಿವರೆಗೆ ಏನಂತ ಸ್ನೇಹಿತರೆ ಈಗ ಕುರ್ಮಾ ಮಾಡ್ಕೊಳ್ಳೋಣ್ರಿ. ಈಗ ಇದಕ್ಕೆ ಕುರ್ಮಾಗ ಮಸಾಲೆ ಬೇಕು ರೀ. ಆ ಮಸಾಲೆ ಏನಂತಾರಲ್ಲ ತಯಾರು ಮಾಡ್ಕೊಳ್ಳೋಂತ್ರಿ. ಬನ್ನಿ ಸ್ನೇಹಿತರೆ ಮಸಾಲೆ ತಯಾರು ಮಾಡ್ಕೊಳ್ಳೋಣ್ರಿ. ಈಗ ಮಸಾಲೆ ಮಾಡ್ಕೊಳಕ್ಕೆ ನಾನು 2 ಸ್ಪೂನ್ ಎಣ್ಣೆ ಹಾಕ್ಕೊಂಡೇನಿ, ಅಡುಗೆ ಎಣ್ಣೆ ರೀ. ಈಗ ನೋಡಿರಿ, ಇದಕ್ಕೆ ನಾನು ಮಸಾಲೆಗೆ ಲವಂಗ, ದಾಲ್ಚಿನ್ನಿ, ಏಲಕ್ಕಿ ಮತ್ತು ಕರಿಮೆಣಸು, ಅದಲ್ಲದೆ ಹವೇಜ್ ರೀ, ಇವೆಲ್ಲ ಏನೈತಿ ಹಾಕೋತೀನಿ ರೀ. ಈಗ ಲವಂಗ ಒಂದು 3-4 ಲವಂಗ ಹಾಕೊಂಡೀನಿ ರೀ. ಸ್ವಲ್ಪ ಎಣ್ಣೆ ಒಳಗೆ ಏನೈತಿ ಫ್ರೈ ಮಾಡ್ಕೊಂಡ್ರಿ. ಸ್ವಲ್ಪ ಬರ್ಸಿನ ಒಲಿನೂ ಸ್ವಲ್ಪ ಜೋರಾಗಿ ಇಟ್ಕೊಂಡೀನಿ ರೀ. ಈಗ ಫ್ರೈ ಆಗತ್ತೈತಿ ರೀ. ಅದು ಇದಕ್ಕೇನೈತಿ ಮುಂದೆ ನೆಕ್ಸ್ಟ್ ಇದನ್ನು ಹಾಕೋತೀನಿ ರೀ. ದಾಲ್ಚಿನ್ನಿ ಹಾಕೊಂಡೀನಿ ರೀ, ಏಲಕ್ಕಿ ಹಾಕೊಂಡೀನಿ ರೀ 2-3. ಆಮೇಲೆ ಏನೈತಿರಲ್ಲ ಇದು ಕರಿಮೆಣಸು ಹಾಕೊಂಡೀನಿ ರೀ, ಹವೇಜ್ ರೀ. ಇವೇನೈತಿ ಚೆನ್ನಾಗಿ ಫ್ರೈ ಮಾಡ್ಕೊತೀನಿ ರೀ. ಈಗ ಅಡುಗೆ ಎಣ್ಣೆ ಚೆನ್ನಾಗಿ ಫ್ರೈ ಮಾಡ್ಕೊತೀನಿ ರೀ. ಸ್ವಲ್ಪ 10 ಸೆಕೆಂಡ್ ಫ್ರೈ ಮಾಡ್ಕೊಳಿದ್ರಿ. ಆಮೇಲೆ ಪಲಾವ್ ಎಲೆ ರೀ, ಪಲಾವ್ ಎಲೆ ಹಾಕೊಳ್ಳೋದ್ರೆ ಸ್ವಲ್ಪ ಟೇಸ್ಟ್ ಬರುತ್ತೆ ರೀ. ಜೀರಿಗೆ ಹಾಕೊಳ್ತೀನಿ ರೀ. ಈಗ ಇದು ಸ್ವಲ್ಪ ಫ್ರೈ ಮಾಡ್ಕೊಂಡ್ರಿ ಎಣ್ಣೆ ಒಳಗೆ, ಅಡುಗೆ ಎಣ್ಣೆ ಒಳಗೆ. ಈಗ ಆಮೇಲೆ ಇದು ರೀ ಕರಿಬೇವು ಸೊಪ್ಪು ರೀ, ಕರಿಬೇವು ಸೊಪ್ಪನ್ನು ಫ್ರೈ ಮಾಡ್ಕೊತೀನಿ ರೀ. ಬೆಳ್ಳುಳ್ಳಿ ರೀ, ಬೆಳ್ಳುಳ್ಳಿ ಒಂದು ಗಡ್ಡಿ ಒಂದು 3-4 ಇದನ್ನು ಹಾಕೊಳಿದ್ರಿ ಅದನ್ನು. ಆಮೇಲೆ ಏನೈತಿ ಹಸಿ ಶುಂಠಿ ರೀ, 1 ಇಂಚ್ ಹಸಿ ಶುಂಠಿ ತೊಗೊಂಡು ಪೀಸ್ ಹಾಕೊಂಡಿನಿ ರೀ. ಇವೆಲ್ಲ ಚೆನ್ನಾಗಿ ಎಣ್ಣೆ ಒಳಗೆ ಫ್ರೈ ಮಾಡ್ಕೊಳಿದ್ರಿ 10 ಸೆಕೆಂಡ್ ಅದು. ಆಮೇಲೆ ಈರುಳ್ಳಿ ರೀ, ಉಳ್ಳಾಗಡ್ಡಿ ತೊಗೊಂಡಿನಿ ರೀ, ಉಳ್ಳಾಗಡ್ಡಿನೂ ಫ್ರೈ ಮಾಡ್ಕೊತೀನಿ ರೀ. ಈಗ ನೋಡ್ರಿ, ನಾನೀಗ ಟೊಮೆಟೊ ತೊಗೊಂಡ್ರಿ. ಒಂದು ಟೊಮೆಟೊ ಏನೈತಿ ಚೆನ್ನಾಗಿ ಪೀಸ್ ಮಾಡ್ಕೊಂಡು ಅದ್ರೊಳಗೆ ಹಾಕೊಂಡಿನಿ ರೀ. ಸ್ವಲ್ಪ ಒಂದು 10-20 ಸೆಕೆಂಡ್ ಸ್ವಲ್ಪ ಅದನ್ನ ಇದು ಹುರ್ಕೊಳ್ಳ್ರಿ. ಅದ್ರಾಗ ಎಣ್ಣೆ ಒಳಗೆ ಸ್ವಲ್ಪ ಫ್ರೈ ಮಾಡ್ಕೊಂಡ್ರಿ. ಈಗ ನೋಡಿರಿ ಹಿಂಗೆ ಹಾಕೊಳತ್ತೀನಿ ರೀ. ಹಿಂಗೆ ಎದಕ್ಕೆ ಹಾಕೊಳ್ಳೋದಂದ್ರೆ ರೀ, ಹಿಂಗೆ ಹಾಕೊಳ್ಳೋದ್ರಿಂದ ಮಸಾಲೆ ಭಾರಿ ಟೇಸ್ಟ್ ಬರುತ್ತೆ ರೀ. ಮಸಾಲೆ ಟೇಸ್ಟ್ ಬತ್ತಂದ್ರೆ ರೀ ಏತೀನಿ ರೀ ಕುರ್ಮಾ ಏನು ಬಾಯಾಗಿ ಟೇಸ್ಟ್ ಅಂತೀರಿ, ಭಾರಿ ಟೇಸ್ಟ್ ರೀ. ವಾ ಅನ್ಬೇಕು ರೀ, ಆ ರೀತಿ ಟೇಸ್ಟ್ ಬರುತ್ತೆ ರೀ. ಇವೆಲ್ಲ ಹಾಕೋದ್ರಿಂದ ಸ್ವಲ್ಪ ಹೊತ್ತು ಒಂದು 10-20 ಸೆಕೆಂಡ್ ಫ್ರೈ ಮಾಡ್ಕೋಬೇಕು ರೀ. ಫ್ರೈ ಹಾಕೊಂಡ್ ಬಳಿಕ ಭಾರಿ ಹಾಕತ್ರಿ ಕುರ್ಮಾ ರುಚಿ ಸ್ನೇಹಿತರೆ. ನಮ್ಮ ಉತ್ತರ ಕನ್ನಡ ಭಾಗದಾಗ ಹೋಟೆಲ್ ಸ್ಟೈಲು ಇದೇ ರೀತಿ ಕುರ್ಮಾ ಮಾಡ್ತಾರೆ ರೀ. ಈಗ ಇದಕ್ಕೆ ಮಿಕ್ಸಿ ಹಾಕ್ಸ್ಕೊಂಬರೋಣ್ರಿ, ಗಿರ್ರನ್ನೇ ಅನ್ಸ್ಕೊಂಬರೋಣ್ರಿ. ಗಿರ್ನೆ ಅನ್ಸ್ಕೊಂಬರಕ್ಕೇನೈತಿ ಇವೆಲ್ಲ ಹಾಕೊಳ್ಳೋಣ್ರಿ. ಅದಕ್ಕೆ ಸ್ವಲ್ಪ ಹಸಿ ಕೊಬ್ಬರಿ ಏನೈತಿರಲ್ಲ ಒಂದು ಬಟ್ಟದಷ್ಟು ಹಸಿ ಕೊಬ್ಬರಿ ಹಾಕೋತೀನಿ ರೀ. ಮ್ಯಾಗ ಏನೈತಿರಲ್ಲ ಹಸಿ ಕೊಬ್ಬರಿ ಹಾಕಿದ ಬಳಿಕ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಉದುರಿಸ್ತೀನಿ ರೀ. ಈಗ ನೋಡ್ರಿ ಕೊತ್ತಂಬರಿ ಸೊಪ್ಪು ಉದುರಿಸ್ಕೊತೀನಿ ರೀ. ಈಗ ಏನೈತಿರಲ್ಲ ಇದನ್ನ ಗಿರ್ನೆ ಅನ್ಸ್ಕೊಂಬರೋಣ್ರಿ. ನೋಡ್ರಿ ಗಿರ್ನೆ ಅನ್ಸ್ಕೊಂಬರ್ಬೇಕು. ನೋಡ್ರಿ ಹೆಂಗಾಗೈತೆ ರೀ, ಪೂರ್ತಿ ಪೇಸ್ಟ್ ಆಗೈತಿರಲ್ಲ. ಈಗ ಬರೀಗ ಕುರ್ಮಾ ತಯಾರು ಮಾಡ್ಕೊಳಂತ್ರಿ. ಈಗ ಕುರ್ಮಾ ತಯಾರು ಮಾಡ್ಕೊಳಕ್ಕೆ ನಾವೀಗ 2 ಟೀ ಸ್ಪೂನ್ ಎಣ್ಣೆ ಹಾಕೊಳತ್ತೀನಿ ರೀ. ಎಣ್ಣೆ ಸ್ವಲ್ಪ ಕಾಯ್ಬೇಕ್ರಿ. ಎಣ್ಣೆ ಕಾದ ನಂತರ ಏನೈತಿರಲ್ಲ ಅದಕ್ಕೂ ಸ್ವಲ್ಪ 2 ಸ್ಪೂನ್ ಏನೈತಿ ತುಪ್ಪ ಹಾಕೋತೀನಿ ರೀ. ತುಪ್ಪ ಎದಕ್ಕೆ ಹಾಕೊಳ್ಳೋದಂದ್ರೆ ರೀ, ತುಪ್ಪ ಎಣ್ಣೆ ಇವೆಲ್ಲ ಹಾಕೋದ್ರಿಂದ ಕುರ್ಮಾ ಭಾರಿ ಟೇಸ್ಟ್ ಆಕತ್ರಿ. ಈಗ ಸ್ವಲ್ಪ ಇದು ಸ್ವಲ್ಪ ಕಾಯಿಲ್ರಿ, ಒಂದು ಸ್ವಲ್ಪ ಎಣ್ಣೆ ತುಪ್ಪ ಕಾದ ನಂತರ ನೋಡ್ರಿ ಸಾಸಿವೆ ಹಾಕೊಳತ್ತೀನಿ ರೀ. ಸಾಸಿವೆ ಚಟಪಟ ಅನ್ಬೇಕ್ರಿ. ಆ ರೀತಿ ಜೀರಿಗೆ ಬತ್ತು ನೋಡ್ರಿ, ಜೀರಿಗೆ ಹಾಕೋತೀನಿ ರೀ. ಈಗ ಸಾಸಿವೆ ಜೀರಿಗೆ ಆದ ನಂತರ ಸ್ವಲ್ಪ ಸಣ್ಣ ಇಡ್ತೀನಿ ರೀ. ಆಮೇಲೆ ಐತಿ ಕರಿಬೇವು ಸೊಪ್ಪು ಹಾಕೋತೀನಿ ರೀ. ಹಸಿಮೆಣಸಿನ್ಕಾಯಿ ಐತಿ ಉದ್ದ ಉಳ್ಕೊಂಡಿನಿ ರೀ, ಅದನ್ನೈತಿ ಹಾಕೊಳತ್ತೀನಿ ರೀ. ಈಗ ಸ್ವಲ್ಪ ಫ್ರೈ ಮಾಡ್ಕೊಂಡ್ರಿ. ಅದನ್ನ ಒಂದು 10 ಸೆಕೆಂಡ್ ಫ್ರೈ ಮಾಡ್ಕೊಳ್ಳೋದು ಸ್ನೇಹಿತರೆ. ಹಾಂ ರೀ. ಆಮೇಲೆ ಫ್ರೈ ಮಾಡ್ಕೊಳ್ಳೋ ಕಾಜು ಬತ್ತು ನೋಡ್ರಿ. ಏನು ಕಾಜು ಹಾಕ್ರಿ ಭಾರಿ ರೀ ಇದು. ನೋಡ್ರಿ ಕಾಜು ಕುರ್ಮಾ ಅಂತಾರೆ, ಆ ರೀತಿ ಮಾಡಿದ್ರಿ. ಇದನ್ನ ಕಾಜುನ ಹಾಕೊಂಡ್ರಿ. ಈಗ ಇದನ್ನ ಒಂದು 10-20 ಸೆಕೆಂಡ್ ಫ್ರೈ ಮಾಡ್ಕೊಂಡ್ರಿ. ಆಮೇಲೆ ಏನೈತೆ ಸ್ನೇಹಿತರೆ ಈಗ ಪೇಸ್ಟ್ ಹಾಕೊಂಡ್ರಿ. ಮಸಾಲೆ ಪೇಸ್ಟ್ ಏನು ಮಾಡ್ಕೊಂಡ್ರಿ ಆಗಲಿ, ಆ ಪೇಸ್ಟನ್ನು ಹಾಕೊಂಡ್ರಿ. ಅದು ಪೂರ್ತಿ ಅಟ್ಟೆಲ್ಲ ಪೂರ ಹಾಕೊಂಡ್ರೆ
ಹಾಕೊಂಡು ಬಳಿಕ ಏನೈತಿರಲ್ಲ ಸ್ವಲ್ಪ ಫ್ರೈ ಮಾಡ್ಕೊಂಡ್ರಿ ಅದನ್ನು ಒಂದು 10-20 ಸೆಕೆಂಡ್ ಫ್ರೈ ಮಾಡ್ಕೊಂಡ್ರಿ. ಈಗ ಮಸಾಲೆ ಖಾರ ರೀ, ಮಸಾಲೆ ಖಾರ ಏನೈತಿಲ್ಲ ಸ್ನೇಹಿತರೆ, ಇದು ಮನೆಯಲ್ಲಿ ಕುಟ್ಟಿದ ಮಸಾಲೆ ಖಾರ ರೀ. ಬ್ಯಾಡಿ ಮೆಣಸಿನ್ಕಾಯಿ ತೊಗೊಂಬಂದು ಮನ್ಯಾಗ ನಮ್ಮ ಉತ್ತರ ಕನ್ನಡ ಭಾಗದಾಗ ಈ ರೀತಿ ಮಸಾಲೆ ಖಾರ ತಯಾರು ಮಾಡ್ಕೊತಾರೆ. ಈಗ ಗರಂ ಮಸಾಲೆ ರೀ, ಗರಂ ಮಸಾಲೆನೂ ಸ್ವಲ್ಪ ಹಾಕೊಳ್ಳೋದ್ರಿ. ಆಮೇಲೆ ಅರ್ಶಿನ ಪುಡಿ ರೀ, 1 ಚಿಟಿಕೆ ರೀ ಅರ್ಶಿನ ಪುಡಿ. ಇವೆಲ್ಲ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ರಿ ಅದನ್ನೀಗ ನೋಡ್ರಿ ಯಾವ ರೀತಿ ಮಿಕ್ಸ್ ಮಾಡ್ಕೊಳ್ಳೋದು. ಸ್ವಲ್ಪ ಇದಕ್ಕೆ ಬಿಡೋಣ್ರಿ, ಕುದಿಯಕ್ಕೆ ಬಿಡೋಣ್ರಿ. ಈಗ ನೋಡ್ರಿ ಕುದ್ದೈತ್ರಿ. ಈಗ ಮತ್ತೊಂದು ಸ್ವಲ್ಪ ಅದನ್ನ ಪೂರ್ತಿ ತಿರುಗಾಡ್ಕೊಂಡ್ರಿ ಅದನ್ನು ನೋಡ್ರಿ ಯಾವ ರೀತಿ ತಿರುಗಾಡೋದು. ಈಗ ಹಸಿ ವಟಾಣಿ ಸ್ನೇಹಿತರೆ, ಮುಂಚಿತವಾಗಿ ನಾವು ಹಸಿ ವಟಾಣಿ ಒಂದು ಸ್ವಲ್ಪ ಇದು ಮಾಡಿಸ್ಕೊಂಡು ಕುಕ್ಕರ್ನಲ್ಲಿ ಅದನ್ನು ಕುದಿಸ್ಕೊಂಡಿರೋ ಅದನ್ನು ಮೆತ್ತಗಾಗೈತ್ರಿ. ಈಗ ಅದನ್ನು ಫ್ರೈ ಮಾಡ್ಕೊಳ್ರಿ. ಈಗ ಅದನ್ನು ಚೆನ್ನಾಗಿ ಒಂದು 10-20 ಸೆಕೆಂಡ್ ಫ್ರೈ ಮಾಡ್ಕೊಳಿದ್ರಿ. ಬಟಾಟಿನ ಮುಂಚಿತವಾಗಿ ಕುದಿಸ್ಕೊಂಡ್ರಿ, ನಾವು ಕುದಿಸ್ಕೊಂಡು ಏನೈತಿ ಒಂದು 3-4 ಬಟಾಟಿ ತೊಗೊಂಡ್ರಿ. ನಾನು ಅದನ್ನು ಚೆನ್ನಾಗಿ ಇದು ಮಾಡ್ಕೊಂಡ್ರಿ. ಈಗ ಅದು ಹೊಡ್ಕೊಳಿದ್ರಿ, ಕಟ ಹೊಡ್ಕೊಂಡು ಏನೈತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ರಿ. ಅದು ಪೂರ್ತಿ ಮಿಕ್ಸ್ ಆಗ್ಬೇಕ್ರಿ. ಅದ್ರಾಗ ಹಾಕಿದ ಹೊಟ್ಟೆ ಇದನ್ನ ಬರ್ದ್ರಿ. ಇನ್ನು ನೋಡ್ರಿ ರುಚಿಗೆ ತಕ್ಕಷ್ಟು ಉಪ್ಪು ರೀ. ಉಪ್ಪು ಏನೈತಿಲ್ಲ ನಮ್ಗೆ ಎಟ್ಟು ಬೇಕು ಅಟ್ಟ ಹಾಕೋದ್ರಿ, ಜಾಸ್ತಿ ಹಾಕೋಬೇಡ್ರಿ. ಮತ್ತು ಜಾಸ್ತಿ ಹಾಕಿದ್ರೆ ಇದನ್ನ ಹಾಕತ್ರದು. ಈಗ ನೋಡ್ರಿ ಸಕ್ರೆ, ಉಪ್ಪು ಸಕ್ರೆ ಈಗ ಏನೈತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ರಿ. ನೋಡ್ರಿ ಯಾವ ರೀತಿ ಮಿಕ್ಸ್ ಆಗುತ್ತೆ. ಇದು ನಿಂತೆಲ್ಲ ಆಗಲಿ ಮಿಕ್ಸರ್ ಕಚ್ಚಿನ್ರಿಲ್ಲ ಮಸಾಲೆ, ಅದನ್ನು ಸ್ವಲ್ಪ ಅದ್ರ ಒಂದು ಸ್ವಲ್ಪ ನೀರು ಹಾಕಿ ಪಾತ್ರೆ ನೀರು ಹಾಕಿ ಹಾಕೊಂಡೇನ್ರಿ. ಅದನ್ನು ಮಿಕ್ಸ್ ಮಾಡ್ಕೊಳಿದ್ರಿ ಅದನ್ನು. ಈಗ ನೋಡ್ರಿ ಅದನ್ನ ಹಾಕೊಳತ್ತೀನಿ ಮತ್ತೆ ನಾನೀಗ. ಈಗ ನೋಡ್ರಿ ಯಾವ ರೀತಿ ಮಿಕ್ಸ್ ಆಗತ್ತೈತಿ, ಭಾರಿ ಚೆನ್ನ ಆತ್ರಲ್ಲ. ಈಗ ಕುರ್ಮಾ ಸ್ವಲ್ಪ ಕುದಿಬೇಕ್ರಿ, ಚೆನ್ನಾಗಿ ತಿರ್ಕೊಳಿದ್ರಿ. ಅದಕ್ಕೆ ಮ್ಯಾಗ ಸ್ವಲ್ಪ ಇದನ್ನ ಹಾಕೊಡ್ರಿ, ಕೊತ್ತಂಬರಿ ಸೊಪ್ಪ ನೋಡ್ರಿ ಸ್ವಲ್ಪ ಹಾಕೊಳ್ತಂತೀನಿ ರೀ. ಈಗೇನೈತಲ್ಲ ಇದಕ್ಕೆ ಕಸೂರಿ ಮೇಥಿ ಹಾಕೊಂಡ್ರಿ. ನಾ ಅಂಗಡಿಯಿಂದ ತೊಗೊಂಬಂದಿನಿ ಕಸೂರಿ ಮೇಥಿ ಹಾಕ್ಬೇಕಾದ್ರೆ ಸ್ನೇಹಿತರೆ ಕೈಯಲ್ಲಿ ಅದನ್ನು ಉಜ್ಬೇಕ್ರಿ, ಚೆನ್ನಾಗಿ ಉಜ್ಜಿ ಹಾಕ್ಬೇಕ್ರಿ. ಈ ಕಸೂರಿ ಮೇಥಿ ಹಾಕೋದ್ರಿಂದ ಕುರ್ಮಾ ಟೇಸ್ಟ್ ಬರ್ತೈತೆ ರೀ. ಅದಕ್ಕೆ ನಾವು ಸ್ವಲ್ಪ ಹಾಕತ್ತೀರಿ ಅದಕ್ಕೆ. ಈಗ ಚೆನ್ನಾಗಿ ತಿರು ಮಾಡೋಣ್ರಿ ಅದನ್ನು. ನೋಡ್ರಿ ಸ್ವಲ್ಪ ಕುದಿಯಕ್ಕೆ ಬಿಡೋಣ್ರಿ, ಒಂದು 10 ಸೆಕೆಂಡ್ 20 ಸೆಕೆಂಡ್ ಕುದಿಯಕ್ಕೆ ಬಿಡೋಣ್ರಿ. ನೋಡ್ರಿ ಕುದ್ದೈತೆ ನೋಡ್ರಿ, ವಾ 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 ಅನ್ಬೇಕ್ರಿ. ವಾವ್ ನೋಡ್ರಿ ಆದ್ರೆ ತಿರ್ವಾಕತ್ತೀನಿ ರೀ ನಾನು. ಈಗ ಕುರ್ಮಾ ತಯಾರಾಗೈತೆ ರೀ. ನೆಕ್ಸ್ಟ್ ಸ್ಟೆಪ್ಪ ಪೂರಿ ಮಾಡ್ಕೊಂಡ್ರಿ. ಹಿಟ್ಟು ನೋಡ್ರಿ ಯಾವ ರೀತಿ ನಾದೈತೆ ರೀ. ಏನು ಮೈದಾ ಹಿಟ್ಟು ಗೋಧಿ ಹಿಟ್ಟು ಎಲ್ಲ ಹಾಕೊಂಡಿರಲ್ಲ ನೋಡ್ರಿ, ಚಪಾತಿ ಹಿಟ್ಟು ನಾದ್ಕೊಂಡಾಗ ಪೂರ ನಾದೈತೆ ರೀ. ಈಗ ಇದನ್ನೈತಿ ಸಣ್ಣಗೆ ಉಂಡೆ ಮಾಡ್ಕೊಂಡ್ರಿ. ಯಾವ ರೀತಿ ಉಂಡೆ ಮಾಡ್ಕೊಳ್ಳೋದಂದ್ರೆ ನೋಡ್ರಿ ಒಂದು ತೊಗೊಳಿದ್ರಿ, ಒಂದು ತೊಗೊಂಡು ಚೆನ್ನಾಗಿ ಉಂಡೆ ಮಾಡ್ಕೊಳ್ಳೋದ್ರಿ. ನೋಡ್ರಿ ಒಂದು 5-6 ಉಂಡೆ ಮಾಡ್ಕೊತೀನಿ ರೀ. ನಾ ಈಗ ಉಂಡೆ ಮಾಡ್ಕೊಂಡು ನಿಮಗೆ ತೋರಿಸ್ತೀನಿ ಅಂತ್ರಿ ಯಾವ ರೀತಿ ಇದು ಮಾಡ್ಕೊಳ್ಳೋದ್ರ ಪುರಿ ಯಾವ ರೀತಿ ಮಾಡ್ಕೊಳ್ಳೋದು ತೋರಿಸ್ತೀನಿ ರೀ. ನಮ್ಮ ಹೋಟೆಲ್ ಸೈಡೆಲ್ಲ ಇದೇ ಟೈಪ್ ಮಾಡ್ತಾರೆ ರೀ. ಈ ರೀತಿ ಮಾಡೋದನ್ನು ಭಾರಿ ಆಕತ್ರಿ. ನೋಡ್ರಿ ಈಗ ಉಂಡೆ ತೊಗೊಂಡ್ರಿ, ಒಂದು ಉಂಡೆ ತೊಗೊಂಡು ಪೂರ್ತಿ ನಡ್ಸಾಕತ್ತೀನಿ ರೀ ಅದನ್ನು. ಅದು ರೌಂಡ್ ಶೇಪಲ್ಲಿ ಮಾಡ್ಕೊಬೇಕ್ರಿ ಅದನ್ನು. ನೋಡ್ರಿ ಯಾವ ರೀತಿ ಮಾಡ್ಕೊಳ್ಳೋದು ಇದೇ ರೀತಿ ಮಾಡ್ಕೊಳ್ಳೋದು ರೀ. ಅಂಕತಕ್ಕ ಏನೈತಿಲ್ಲ ಅದು ಮಾಡ್ಕೊತಾರೋ ಅಲ್ಲಿವ್ರಿ. ನಾನು ನಿಮ್ಗೆ ಅಡಿಗೆ ಟಿಪ್ಸ್ ಕೊಡ್ತೀನಿ ರೀ ಒಂದು. ಈಗ ಸ್ನೇಹಿತರೆ ಬರ್ಸನ್ ಮ್ಯಾಗ ಒಳಿ ಮ್ಯಾಗ ನಾವು ಹಾಲು ಕಾಯ್ಸಾಕ ಇಟ್ಟಿದ್ವಿ ಅಂದ್ರೆ ಯಾವ್ದಾರ ಒಂದು ಕೆಲಸ ಹೋಗ್ಬಿಡ್ತೀವಿ, ಮರ್ತು ಬಿಡ್ತೀವಿ. ಆ ಟೈಮ್ದಾಗ ಹಾಲು ಉಕ್ಕಿ ಬಂದು ಬರ್ಸನ್ ಮ್ಯಾಗ ಚಲೋ ಅಂತ ಸಂಭವ ಇರುತ್ತೆ ರೀ. ಅವಾಗ ಆ ರೀತಿ ಆಗಬಾರ್ದಂದ್ರೆ ನಾವು ಏನು ಮಾಡ್ಬೇಕಂತ ಸ್ನೇಹಿತರೆ, ಈ ಬರ್ಸನ್ ಮ್ಯಾಗ ಏನು ಹಾಲು ಕಾಯ್ಕಿ ಇಡಕ್ಕಿಂತ ಮುಂಚೆ ಅದ್ರ ಮ್ಯಾಗ ಒಂದು ಚಮಚೆ ಹಿಡಿದ್ರಿ, ಮರದ ಚಮಚೆ ಬರ್ತಾವ್ರಲ್ಲ ಕಟ್ಗಿದದು, ಅದನ್ನ ಹಿಡಿದ್ರಿ. ಅದನ್ನ ಹಿಡಿದ್ರಿಂದ ಏನೈತಿ ಉಕ್ಕು ಬಂದ ಹಾಲು ಅದಕ್ಕೆ ಬಂದು ತಡ್ಕೊಂಡು ನಿಂತು ಬಿಡತ್ರಿ. ಅವಾಗ ಏನೈತಿ ಬರ್ಸನ್ ಮ್ಯಾಗ ಬೀಳಂಗಿಲ್ಲ ರೀ. ಸ್ನೇಹಿತರೆ ಈಗ ನೋಡ್ರಿ ಇನ್ನೊಂದು ಮೆಥಡ್ ಐತ್ರಿ. ಈಗ ಹೇಳ್ಬೇಕಂದ್ರೆ ಅದು ಮುಗಿತ್ರಿ ಟಿಪ್ಸ್. ಈಗ ಪುರಿ ಮಾಡಕ್ಕೆ ಬರ್ಲಾರ್ದ್ರ ಏನೈತ್ರಲ್ಲ ದೊಡ್ಡದೊಂದು ಗೋಧಿ ಹಿಟ್ಟು ನಾವು ಏನು ಮಾಡ್ಕೊಡ್ತೀವಿ ಅದನ್ನು ತೊಗೊಳಿದ್ರಿ. ಅದು ತೊಗೊಂಡು ಚಪಾತಿ ಯಾವ ರೀತಿ ನಟಿಸ್ತಾರಲ್ಲ ಅದೇ ರೀತಿ ಚಪಾತಿ ನಡ್ಸೋದ್ರಿ. ಚಪಾತಿ ನಡ್ಸಿದ ಬಳಿಕ ಏನೈತ್ರಲ್ಲ ಈಗ ಒಂದು ಬಟ್ಲ ತೊಗೊಳಿದ್ರಿ. ಆ ಬಟ್ಲ ಏನೈತ್ರಲ್ಲ ನೋಡ್ರಿ ಮ್ಯಾಗಿಡೋದು ಟಕ್ ಹತ್ಬಿಡಿದು ಒಂದು ಆತ್ರಿಗೆ. ಮತ್ತು ಅದೇ ರೀತಿ ಏನೈತ್ರಲ್ಲ ಮ್ಯಾಗಿಡೋದು ಟಕ್ ಹತ್ಬಿಡಿದ್ರು 2 ಆತ್ರಿಗೆ. ಸ್ನೇಹಿತರೆ ಮತ್ತು ಮ್ಯಾಗಿಡೋದು ಟಕ್ ಹತ್ಬಿಡಿದು 3 ಆತ್ರಿಗೆ. ರೀ ಆಮೇಲೆ ಮ್ಯಾಗಿಡೋದು ಟಕ್ ಹತ್ಬಿಡಿದು. ಈಗ ನೋಡ್ರಿ 4 ಆದವು ರೀ. ಒಂದು ಚಪಾತಿ ಒಳಗೆ ಏನೈತಿ 5 ಆದವು ರೀ. ನೋಡ್ರಿ 5 ಆದ್ರಲ್ಲ ನೋಡ್ರಿ 5 ಆದವು. 1 2 3 4 ಆಗ್ಯಾವ್ರಿ. ಈಗ ಮಾಡಕ್ಕೆ ಬರ್ಲಾರ್ದ ಏನೈತಿ ಈ ರೀತಿ ರೌಂಡ್ ಆಗಿ ಮಾಡ್ಕೊ ನೋಡ್ರಿ. ಎಣ್ಣೆ ಎಳ್ಕೊಂಡು ವಾ 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 ನೋಡ್ರಿ ಬರ್ತಾರೆ ನೋಡ್ರಿ. ಅಯ್ಯೋ ಹೌದರಿ ನೋಡ್ರಿ ಯಪ್ಪ ಉಪ್ಪು ನೋಡ್ರಿ ಕೆಂಪು ಗೋಲ್ಡನ್ ಕಲರ್ ಬತ್ತು ನೋಡ್ರಿ. ವಾ 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 ಅನ್ಬೇಕು ಸ್ನೇಹಿತರೆ. ಈಗ ನೋಡ್ರಿ ಇನ್ನೊಂದು ಹಾಕೊಳತ್ತೀನಿ. ಬತ್ ನೋಡ್ರಿ ಇದು ನೋಡ್ರಿ ಯಪ್ಪ ಉಬ್ಬಿ ಬಿಡ್ತಲ್ರಿ ಇದು. ವಾ ಸೂಪರ್ ನೋಡ್ರಿ ಅದು ಗೋಲ್ಡನ್ ಕಲರ್ ಆತು ನೋಡ್ರಿ. ಭಾರಿ ಆಗತ್ತರ ಪುರಿ ನೋಡ್ರಿ. ಇದು ನೋಡ್ರಿ ಇದನ್ನೊಂದು ಹಾಕೊಂಡಿನಿ ನೋಡ್ರಿ. ಇದು ಹೆಂಗೆ ಉಬ್ಬು ಬರುತ್ತೀಗ ನೋಡ್ರಿ, ಉಬ್ಬು ಬಂದೈತಿ ನೋಡ್ರಿ. ಹೊಟ್ಟಿ ಗಿಟ್ಟಿ ಹೆಂಗೆ ಉಬ್ಬು ಬಂದತ್ತು ಪುರಿದ್ರಿ. ಈಗ ನೋಡ್ರಿ ಗೋಲ್ಡನ್ ಕಲರ್ ಆವತ್ತಲ್ಲ ಇದನ್ನು ಹಂಗೆ ಹಾಕೊಂಡು ನೋಡ್ರಿ. ಇದೇ ರೀತಿ ಪುರಿ ಮಾಡ್ಕೋಬೇಕ್ರಿ, ಭಾರಿ ಬರ್ತೈತೆ ರೀ. ಈಗ ನೋಡ್ರಿ ಮತ್ತೊಂದು ಹಾಕೊಂಡಿನ್ರಲ್ಲ ಅದು ನೋಡ್ರಿ ಯಾವ ರೀತಿ ಉಬ್ಬು ಬತ್ತು ನೋಡ್ರಿ. ಇವಳು ಉಬ್ಬು ಬರೋಕ್ಕೆ ಕಾರಣ ಯಾವ್ದು ಗೊತ್ತೇನು ರೀ, ನಾವು ಎಣ್ಣೆ ಏನತ್ರ ಸ್ವಲ್ಪ ಕಾಯಿಸ್ಕೊಂಡಿರಲ್ಲ ಅದಕ್ಕೆ ಎಣ್ಣೆ ಕಾಯಿಸ್ಕೊಂಡು ಬರತ್ತೆ ರೀ. ವಾವ್ ತಯಾರತ್ ನೋಡ್ರಿ. ನಮ್ದು ಕುರ್ಮಾ ಪುರಿ ಈಜೆ ತಯಾರು ರೀ. ನೋಡ್ರಿ ಅದಕ್ಕೆ ಸ್ವಲ್ಪ ಒಂದು ಸ್ವಲ್ಪ ಚಟ್ನಿನ ಮಾಡ್ಕೊಂಡ್ರಿ, ಅದು ನಿಮ್ಗೆ ತೋರಿಸಿಲ್ಲ. ನೋಡ್ರಿ ಕುರ್ಮಾ ಪುರಿ ಯಾವ ರೀತಿ ಆಗೈತಿ
ನೋಡಿರಿ ಯಾವ ರೀತಿ ಉಬ್ಬು ಬಂದೈತಿ, ಗೋಲ್ಡನ್ ಕಲರ್ ಆಗೈತಿ, ಕೊಬ್ಬರಿ ಚಟ್ನಿ ಐತಿ, ಕುರ್ಮಾ ಐತಿ. ನೀವು ಈ ರೀತಿ ಮಾಡ್ಕೊಂಡು ನಿಮ್ಮ ಮನೆಯೊಳಗೆ ಸರ್ವ್ ಮಾಡ್ರೆ ಮುಗಿತು ಹೇಳ್ತೀನಿ. ಮನೆ ಯಜಮಾನ್ರಾಗಲಿ ಮಕ್ಕಳಾಗಲಿ ಏನಂತಾರೆ ಬಾಯಿ ಚಪ್ಪರ್ಸ್ಕೊಂಡು ತಿಂತಾರೆ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಿ. ಮತ್ತೊಂದು ವಿಡಿಯೋಲಿ ಮತ್ತೆ ಬರ್ತೀವತ್ತ. ಧನ್ಯವಾದಗಳು ಸ್ನೇಹಿತರೆ.